ಕೇವಲ ಬೆಂಗಳೂರು ಮೈಸೂರು ಮಾತ್ರ ಅಲ್ಲ, ಬಾಗಲಕೋಟೆಯಲ್ಲೂ ಇದೇ ರೀತಿ ಬಾಂಬ್ ಬೆದರಿಕೆಯ ಕರೆಗಳು ಬಂದಿರೋದರ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಕರೆ. ಮೈಸೂರಲ್ಲೂ ಇದೇ ಸ್ಥಿತಿ ಇತ್ತು. ಕೋರ್ಟ್ ಆವರಣದಲ್ಲಿ ಜನ ಜಮಾಯಿಸಿದ್ದಾರಂತೆ. ಬಾಂಬ್ ಇದೆ ಅಂದ್ರೆ ಅದೇನು ಆಟಿಕೆ ವಸ್ತುನ ಬಂದು ನೋಡೋದಕ್ಕೆ? ಇದಕ್ಕೆ ಹೇಳೋದು ನಾವು, ಜನ ಮರಳೋ ಜಾತ್ರೆ ಮರಳೋ ಯಾವುದನ್ನು ನೋಡಬೇಕು, ಯಾವುದ್ರ ಹತ್ರ ಹೋಗಬೇಕು ಅನ್ನೋದು ಗೊತ್ತಾಗಲ್ವಾ? ಸರ್ಕಸ್ ನಡೀತಾ ಇದೆ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಡಾಗ್ ಸ್ಕ್ವಾಡ್ ಇಡೀ ಕೋರ್ಟ್ ಆವರಣವನ್ನು ಪರಿಶೀಲನೆಗೆ ಒಳಪಡಿಸ್ತಾ ಇದ್ದಾರೆ. ಕೋರ್ಟ್ ಆವರಣದಲ್ಲಿರುವಂತಹ ಮೂಟೆಯಿಂದ ಹಿಡಿದು ಸಣ್ಣ ಪುಟ್ಟ ವಸ್ತುಗಳನ್ನು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಬಟ್ ಆತಂಕಕಾರಿ ಬೆಳವಣಿಗೆಗಳು ಪದೇ ಪದೇ ಇಷ್ಟು ದಿನ ಈ ಸ್ಕೂಲು ಕಾಲೇಜಸ್ಗೆ ಹೀಗೆ ಏಕಕಾಲಕ್ಕೆ ಮೇಲ್ಗಳು ಬಂದ್ಬಿಡೋದು. ಈಗ ನ್ಯಾಯಾಲಯಕ್ಕೂ ಕೂಡ ಅಂಥದ್ದೇ ಮೇಲ್ನ ಭೀತಿ. ಪ್ರತಿದಿನ ನ್ಯಾಯ ಅರಸಿ ಬರುವಂತಹ ಕಕ್ಷಿದಾರರಿಗೆ ಕರೆಯ ಕೋರ್ಟನ್ನು ಹಾಕಿ ನ್ಯಾಯವನ್ನು ಕೊಡಿಸ್ತಕ್ಕಂಥ ವಕೀಲರಿಗೆ ಇಂದು ಅಭದ್ರತೆ ಕಾಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ರೀತಿಯಾದಂಥ ಒಂದು ಘಟನೆಗೆ ನಾವು ಸಾಕ್ಷಿಯಾಗಿದ್ದೇವೆ ಅಂತ ಹೇಳ್ಬೋದು. ಈಗಾಗಲೇ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಬಾಂಬ್ ಬೆದರಿಕೆಯ ಕರೆ ಒಂದು ಬಂದು ಇಲ್ಲಿರ್ತಕ್ಕಂಥ ವಕೀಲರಿಗೆ ಆಗಿರ್ಬೋದು, ನ್ಯಾಯಾಧೀಶರಿಗೆ ಈ ರೀತಿಯಾದಂಥ ಅಭದ್ರತೆ ಮತ್ತು ಭಯ ಕಾಡ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಜಿಲ್ಲಾ ನ್ಯಾಯಾಲಯದ ಕಚೇರಿಯ ಒಂದು ಮೇಲ್ ಬಂದಿರತಕ್ಕಂಥದ್ದು. ಅಂದರೆ ಬಾಂಬನ್ನು ಇಟ್ಟಿದ್ದೇವೆ, ಮಧ್ಯಾಹ್ನ 50 ಅದು ಸ್ಫೋಟಗೊಳ್ಳುತ್ತೆ ಅನ್ನುವಂಥ ಮಾಹಿತಿ ಏನು ಈ ವಕೀಲರಿಗೆ ಮತ್ತು ನ್ಯಾಯಾಧೀಶರಿಗೆ ಗೊತ್ತಾಗುತ್ತೋ, ಹಾಗಾಗಿ ಎಲ್ಲ ವಕೀಲರು ನ್ಯಾಯಾಲಯದಿಂದ ಹೊರಗಡೆ ಬಂದು ಏನು ಭಯಭೀತರಾಗಿ ಇರುವಂತಹ ದೃಶ್ಯಗಳು ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದರೆ ಕೇವಲ 11 ಗಂಟೆಗೆ 10:30 ಅಥವಾ 11 ಗಂಟೆಗೆ ನ್ಯಾಯಾಲಯ ಆರಂಭವಾಗುತ್ತೆ. ಆ ಸಮಯದಲ್ಲಿ ಎಲ್ಲರೂ ನ್ಯಾಯಾಧೀಶರಾಗಿರ್ಬೋದು, ನ್ಯಾಯವಾದಿಗಳಾಗಿರ್ಬೋದು, ತಮ್ಮ ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ವಾದ ವಿವಾದಗಳು ಇರ್ತವೆ. ಈ ರೀತಿಯಾಗಿ ಕರೆಕ್ಟಾಗಿ 11 ಗಂಟೆಗೆ ಹೋದಂಥ ಟೈಮ್ನಲ್ಲಿ ನ್ಯಾಯಾಧೀಶರಿಗೆ ಒಂದು ಕರೆ ಮೇಲ್ ಬಂದಿದೆ. ಈ ರೀತಿ ನ್ಯಾಯಾಲಯದ ಕಚೇರಿಗೆ ಬಾಂಬ್ ಬೆದರಿಕೆ ಬಾಂಬನ್ನು ಇಟ್ಟಿದ್ದೇವೆ ಅನ್ನುವಂಥ ಮೇಲ್ ಬಂದಿದೆ. ಹೀಗಾಗಿ ಇಮಿಡಿಯೇಟಾಗಿ ನ್ಯಾಯಾಧೀಶರು ತಮ್ಮ ಕೋಣೆಗೆ ಹೋಗ್ತಾರೆ. ಅದನ್ನು ಕೇಳಿದ ತಕ್ಷಣ ಈಗಾಗಲೇ ನ್ಯಾಯವಾದಿಗಳು ಸಹ ನ್ಯಾಯಾಲಯದಿಂದ ಹೊರಗಡೆ ಬಂದು ಕುಳಿತಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸರಿಗೂ ವಿಷಯ ಮುಟ್ಟಿಸಿರ್ತಕ್ಕಂಥದ್ದು. ಈಗಾಗಲೇ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ SP ಸಿದ್ಧಾರ್ಥ ಗೋಯಲ್ ಅವರು ಹಾಗೂ ಶ್ವಾನದಳ ಸಿಬ್ಬಂದಿ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಈಗಾಗಲೇ ನ್ಯಾಯಾಲಯದ ಒಳಗಡೆ ಬಾಂಬ್ ಪತ್ತೆಗಾಗಿ ತಪಾಸಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನ್ಯಾಯಾಲಯದ ಹೊರಭಾಗದಲ್ಲಿ ಈ ನ್ಯಾಯವಾದಿಗಳಿಗೆ ನಿಜಕ್ಕೂ ಭಯ ಬಂದಿರತಕ್ಕಂಥದ್ದು. ನ್ಯಾಯಕ್ಕಾಗಿ ಅರಸಿ ಬರುವಂತಹ ನ್ಯಾಯ ದೇವತೆಯ ದೇಗುಲದಲ್ಲೇ ಅಭದ್ರತೆ ಕಾಡ್ತಾ ಇದೆಯಾ ಅನ್ನುವಂತಹ ಭಯ ಇವರಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ನ್ಯಾಯವಾದಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಎಷ್ಟು ಗಂಟೆಗೆ ನಿಮಗಿದು ಗೊತ್ತಾಗುತ್ತೆ? ಯಾವ ರೀತಿ ಮೇಲ್ ಬಂದಿದೆಯೋ ಅಥವಾ ದೂರ ಬಂತು, ಫೋನ್ ಕರೆ ಬಂತು? 11 ಗಂಟೆಗೆ ನಾವು ತೆರೆದ ನ್ಯಾಯಾಲಯಕ್ಕೆ ಹೋದಾಗ ಸಾಹೇಬರು ಬಂದು ಕೂತರು. ಒಂದು 2 ಕೇಸ್ ಕರೆಯೋರೊಳಗೆ ಅವ್ರು ಪ್ಯೂನ್ ಬಂದು ಸಾಹೇಬರನ್ನು ಕರ್ಕೊಂಡು ಒಳಗೆ ಹೋದರು. ಹೋದಾಗ ನಾವು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಕೇಳಿದ್ವಿ, ಯಾಕ್ರಿ ಸಾಹೇಬ್ರು ಎದ್ದು ಹೋದ್ರು ಅಂತ. ಇಲ್ಲ, ಏನೋ ಒಂದು ಕೆಲಸ ಐತಂತ್ರಿ ಅಂತೇಳಿ ಅಂದರು. ಆಮ್ಯಾಗ ತಕ್ಷಣ ಒಂದು 2 ನಿಮಿಷ ಆದ ನಂತರ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಬಂದು ಏನು ಹೇಳಿದರು, ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟಿಗೆ ಒಂದು ಮೇಲ್ ಬಂದಿದೆ. ಆ ಮೇಲ್ನಲ್ಲಿ ಮಧ್ಯಾಹ್ನ ಹೊತ್ತಿಗೆ ಬಾಗಲಕೋಟೆ ನ್ಯಾಯಾಲಯವನ್ನು ಸ್ಫೋಟ ಮಾಡ್ತೀವಿ ಅಂಥೇಳಿ ಒಂದು ಮೇಲ್ ಬಂದಿದೆ. ಹಾಗಾಗಿ ನೀವೆಲ್ಲರೂ ಹೊರಗೆ ನಡ್ರಿ ಅಂತೇಳಿ ನಮಗೆಲ್ಲರೂ ಹೊರಗೆ ಕಳಿಸಿದ್ರು. ನಾವು ಭಯಭೀತರಾಗಿ ನಾವು ಅಲ್ಲಿರ್ತಕ್ಕಂಥ ವಕೀಲರು, ಕಕ್ಷಿದಾರರು ಎಲ್ಲರೂ ಕೂಡಿ ನ್ಯಾಯಾಲಯದಿಂದ ಹೊರಗಡೆ ಬಂದು ನಾವು ಇಲ್ಲಿ ನೋಡಿದಾಗ ಅಲ್ಲಿರ್ತಕ್ಕಂಥ ಯಾರು ಪೊಲೀಸರು ಇಲ್ಲ. ಅಂದರೆ ನಮ್ಮ ಕೋರ್ಟಿನ ನ್ಯಾಯಾಲಯದ ಇರ್ತಕ್ಕಂಥ ಸಿಬ್ಬಂದಿ ಪೊಲೀಸರನ್ನು ಬಿಟ್ಟರೆ ಬೇರೆ ನಿಷ್ಕ್ರಿಯ ದಳ ಪೊಲೀಸರು ಯಾರೂ ಇಲ್ಲ. ನೀವು ಪೊಲೀಸ್ ಚೌಕನ್ನು ಮಾಡಿರಿ ಗೇಟಲ್ಲಿ, ಆ ಪೊಲೀಸ್ ಚೌಕಿಗೆ ಒಬ್ಬರು ಪೊಲೀಸರಿಲ್ಲ. ಅಲ್ಲ, ವಿಷಯ ತಿಳಿಸಿದ ತಕ್ಷಣ ಪೊಲೀಸರು ಬಂದರು. ತಿಳಿಸಿದ ತಕ್ಷಣ ಪೊಲೀಸರು ಬಂದಿಲ್ಲ. ವಿಷಯ ಮುಟ್ಟಿದ ಒಂದು ಅರ್ಧ ತಾಸಿಗೆ ಪೊಲೀಸರು ಬಂದರು. ಅರ್ಧ ತಾಸಿನವರೆಗೂ ಬಾಗಲಕೋಟೆ ನ್ಯಾಯಾಲಯ ಎಲ್ಲಿದೆ? ನಟ್ ನಡಬರ ಊರಾಗಲಿದೆ. ಊರಾಗಿದ್ದಾಗ SP ಆಫೀಸ್ ಎಷ್ಟು ದೂರ ಇದೆ? 100 ಬೇಡ 200 ಮೀಟರ್ನಾಗ ಅಂತರದಲ್ಲಿದೆ. ಈ 100-200 ಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ನ್ಯಾಯಾಲಯಕ್ಕೆ ಅಭದ್ರತೆ ಕಾಡ್ತೈತೆ ಅಂತ ಹೇಳಿದರೆ ಸಾರ್ವಜನಿಕರ ಪರಿಸ್ಥಿತಿ ಏನು? ಸಾರ್ವಜನಿಕರು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿ ಕರೆಗಳು ಯಾರಿಂದ ಬರ್ತಾವ, ಯಾರು ಕಳಿಸ್ತಾರೆ, ಅವರನ್ನು ತನಿಖೆ ಮಾಡಿ ಅವರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಮಾಡದೇ ಇದ್ರೆ ಸೂಕ್ತ ಭದ್ರತೆ ಕಲ್ಪಿಸಬೇಕಂತೀರ? ಸೂಕ್ತ ಭದ್ರತೆ ಕಲ್ಪಿಸ್ಬೇಕು, ನ್ಯಾಯಾಲಯಕ್ಕೆ ಸೂಕ್ತ ಭದ್ರತೆ ಕಲ್ಪಿಸ್ಬೇಕು. ನಮ್ಮ ಹೊಸ ನ್ಯಾಯಾಲಯದಲ್ಲಿ ಏನಿದೆ, ಒಂದು 2 ಮುಂದೆ ಗೇಟ್ ಇದಾವೆ, ಒಂದು ಹಿಂದ್ಗಡೆ ಗೇಟ್ ಇದೆ.
ಹಿಂದ್ಗಡೆ ಗೇಟಿಂದ ಯಾರು ಬಂದರು, ಮುಂದ್ಗಡೆ ಗೇಟಿಂದ ಯಾರು ಬಂದರು ಅನ್ನೋದು ಗೊತ್ತಾಗಂಗಿಲ್ಲ. ಇಲ್ಲಿ ಯಾರು ಬಂದರು ಅನ್ನೋದು ಹೋಗಿದ್ರು ಅನ್ನೋದು ಗೊತ್ತಾಗಂಗಿಲ್ಲ. ನೀವೇನು ಮಾಡಿರಿ, ಮುಂದಿನ ಗೇಟ್ನಲ್ಲಿ ಒಂದು ಗೇಟ್ನಲ್ಲಿ ಪೊಲೀಸ್ ಚೌಕ್ ಅಂತ ಒಂದು ಓಪನ್ ಮಾಡಿರಿ. ಆ ಪೊಲೀಸ್ ಚೌಕ್ ಓಪನ್ ಮಾಡಿ 4 ದಿವಸ ಮಾತ್ರ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದ. ನೆಕ್ಸ್ಟ್ 4 ದಿನದ ಆದ ನಂತರ ಕೀಲಿ ಹಾಕಿದ್ರಿ. ಅಂದ್ರೆ ಸಿಬ್ಬಂದಿಗಳ ಕೊರತೆ ಐತೆ ಅಂತ ಗೊತ್ತಿಲ್ಲ, ಅಥವಾ ಈ ಭದ್ರತೆ ಸರಿಯಾಗಿ ನಡೀತೈತೆ ಅಂತ ಗೊತ್ತಿಲ್ಲ. ನ್ಯಾಯಾಲಯಕ್ಕೆ ಭದ್ರತೆ ಇಲ್ಲ ಅಂದ್ರೆ ಯಾರ್ಯಾರೋ ಬಂದ್ಬಿಡ್ತಾರೆ. ಯಾರ್ಯಾರೋ ಬಂದು ಎಲ್ಲೇ ಗೇಟ್ 3-4 ಗೇಟ್ ಅದಾವ, ಆ ಗೇಟ್ನಾಗ ಯಾರು ಬಂದ್ರು ಅಂತ ಗೊತ್ತಾಗಂಗಿಲ್ಲ. ನೀವೊಂದು ಏನರ ಶ್ವಾನದಳದವ್ರನ್ನ ಈಗ ಹೆಂಗೆ ನಾವು ಹೈಕೋರ್ಟ್ನಲ್ಲಿ ಯಾವ ರೀತಿ ಚೆಕ್ ಮಾಡಿ ಒಳಗೆ ಬಿಡ್ತಾರೆ, ಆ ರೀತಿ ಪ್ರತಿಯೊಂದು ಗೇಟ್ನಲ್ಲಿ ಚೆಕ್ ಮಾಡಿ ಒಳಗೆ ಕಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು, ಪೊಲೀಸ್ ಸಿಬ್ಬಂದಿ ಮಾಡಬೇಕು. ಪೊಲೀಸರು ಕ್ರಮ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಭೆ ಕರೆದು, ಮಾನ್ಯ ನ್ಯಾಯಾಧೀಶರು ಅವರನ್ನು ಸಭೆ ಕರೆದು ಈ ಸೂಕ್ತ ಭದ್ರತೆಯನ್ನು ನ್ಯಾಯಾಲಯಕ್ಕೆ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇದಿಷ್ಟು ಇಲ್ಲಿನ ನ್ಯಾಯವಾದಿಗಳು ಹೇಳುವಂಥದ್ದು. ಈಗಾಗಲೇ ಏನು ನ್ಯಾಯಕ್ಕಾಗಿ ಅರಿಸಿ ಬರತಕ್ಕಂಥ ಕಕ್ಷಿದಾರರಿಗೆ, ಇಲ್ಲಿರ್ತಕ್ಕಂಥ ವಕೀಲರಿಗೆ ಭದ್ರತೆ ಕಾಡ್ತಾ ಇದೆ. ಯಾರ್ಯಾರೋ ಬರ್ತಾರೆ 4-5 ಗೇಟ್ಗಳಿಂದ, ಸೂಕ್ತ ಭದ್ರತೆ ಇಲ್ಲ. ಹೀಗಾಗಿ ಈ ನ್ಯಾಯಾಲಯಕ್ಕೆ ಭದ್ರತೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಇವರ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.